ಅಕ್ಕೋರೇ, ಅಣ್ಣೋರೇ, ತಂಗಿರೇ, ತಮ್ಮಂದಿರೇ, ಅಜ್ಜರೇ, ಅಜ್ಜಿಯಂದಿರೇ, ಆಂಟಿಗಳೇ, ಅಂಕಲ್ಗಳೇ, ನೋಡಿ ನೋಡಿ ನೋಡಿ, ನಾನು ಇಲ್ಲಿ ಒಂದು ಸೂಪರಾಗಿರುವ ಬಿರಿಯಾನಿ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಸರಿಯಾದ ರೀತಿಯಲ್ಲಿ ಹೇಳಿದರೆ ನನ್ನ ಚಾನಲ್ನ ನೀವು ಯಾರೂ ನೋಡೋದಿಲ್ಲ. ಹಾಗಾಗಿ ಅಕ್ಕೋರೇ ಬನ್ನಿ, ಅಣ್ಣರೇ ಬನ್ನಿ, ತಂಗಿಯರೇ ಬನ್ನಿ, ತಮ್ಮಂದಿರೇ ಬನ್ನಿ, ನೋಡಿ 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 ನನ್ನ ಸೂಪರಾಗಿರೋ ಬಿರಿಯಾನಿ. ಅದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು, ಬ್ಯೂಟಿಫುಲ್ಲಾಗಿ ಹೇಗೆ ಮಾಡೋದು, ಒಳ್ಳೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಈ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಪಲಾವು, ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವು, ವೆಜ್ ಪಲಾವು ಯಾವುದೇ ಆಗಲಿ ಜೀರಾ ರೈಸಲ್ಲಿ ಮಾಡಿದರೆ ಮಾತ್ರ ಚೆನ್ನಾಗಿರೋದು. ಜೀರಾ ರೈಸಲ್ಲಿ, ಇದು ಬಾಸ್ಮತಿ ರೈಸಲ್ಲಿ ಚೆನ್ನಾಗಿರುತ್ತೆ, ಆದರೆ ಜೀರಾ ರೈಸಲ್ಲಿ ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಇವತ್ತು 3 ಗ್ಲಾಸ್ ಜೀರಾ ರೈಸ್ ತಗೊಂಡು ಅದನ್ನು ಚೆನ್ನಾಗಿ ಮೊದಲು ತೊಳೆದು ನಂತರ 20 ನಿಮಿಷ ನೆನೆ ಹಾಕ್ತೀನಿ. ನಾವು ಇದು ಅಕ್ಕಿ ತೆಗೆಯುವಾಗ ಅದರ ಗ್ಲಾಸನ್ನು ಅಳತೆ ಮತ್ತು ಗ್ಲಾಸನ್ನು ನೆನಪಿಟ್ಕೊಳ್ಬೇಕು. ನೋಡಿ, ಈ ಗ್ಲಾಸಲ್ಲಿ 3 ಗ್ಲಾಸನ್ನ ನಾನು ತಗೊಳ್ತಾ ಇದ್ದೀನಿ. ಯಾಕಂದರೆ ನಾವು ನೀರು ಹಾಕುವಾಗ ನಮಗೆ ಈ ಗ್ಲಾಸ್ ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ 2, 3 ನೋಡಿ. ಇದನ್ನು ಈಗ ತೊಳೆದು ಆಮೇಲೆ ಒಂದು 20 ನಿಮಿಷ ಅಷ್ಟೇ ನೆನೆ ಹಾಕ್ತೀನಿ. ಅಕ್ಕಿನ 3 ಸಲ ಚೆನ್ನಾಗಿ ತೊಳೆದು ಇವಾಗ ನೆನೆ ಹಾಕಿಟ್ಟಿರ್ತೀನಿ ಒಂದು 20 ನಿಮಿಷ. 20 ನಿಮಿಷ ನಂತರ ಇದನ್ನು ಸೋಸಿಡಬೇಕು. ಇವಾಗ ಮುಚ್ಚಿಡೋಣ. ಈಗ 20 ನಿಮಿಷ ಆಯಿತು ನೆನೆ ಹಾಕಿದ್ದು. ಆಮೇಲೆ ಇವಾಗ ನೋಡಿ, ಇದನ್ನು ಈಗ ಸೋಸಿಟ್ಟಿದ್ದೀನಿ. ಇದರಲ್ಲಿ ನೀರು ಇರಬಾರ್ದು, ನೀರೆಲ್ಲ ಸೋಸಿ ಹೋಗಬೇಕು. ಒಂದು 5 ನಿಮಿಷ ಹೀಗೆ ಇಡಬೇಕು. ಆಗ ಎಲ್ಲ ಇದರಲ್ಲಿರೋ ಎಲ್ಲ ನೀರು ಸೋಸಿ ಹೋಗುತ್ತೆ. ಇದು ಈಗ ನಾನು ಜರಡ ಪಾತ್ರೆಗೆ ಹಾಕಿರೋದು, ನಿಮ್ಗೆ ಗೊತ್ತಾಗುತ್ತಲ್ಲ. ಈಗ ಕೆಲವು ಬಿರಿಯಾನಿ ಮಸಾಲೆಗಳನ್ನು ಇಲ್ಲಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕ 4 ಈರುಳ್ಳಿ ತಗೊಂಡಿದ್ದೀನಿ, ಒಂದು ಮೀಡಿಯಮ್ ಗಾತ್ರದ ಒಂದು ಟೊಮೆಟೊ, ಹಾಗೆ ಖಾರ ಕಮ್ಮಿ ಇರುವ ಒಂದು ಸ್ವಲ್ಪ ಉದ್ದ ಇತ್ತು ಇದು ಹಸಿಮೆಣಸಿನಕಾಯಿ, 5 ಹಸಿಮೆಣಸಿನಕಾಯಿ, ಹಾಗೆ ಬಿರಿಯಾನಿ ಎಲೆ ಒಂದು ಚಿಕ್ಕ ಚಿಕ್ಕ ಎಲೆ 4-5, ಒಂದು 6 ಏಲಕ್ಕಿ, ಆಮೇಲೆ ನೋಡಿ ನಕ್ಷತ್ರ ಹೂವು 2, ಇವತ್ತು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿದ್ದೀನಲ್ವ, ಒಂಚೂರು ಚಕ್ಕೆ, ಲವಂಗ, ಬಿರಿಯಾನಿದು ನೋಡಿ ಹೂವು, ಆಮೇಲೆ ಒಂದು ಮೀಡಿಯಮ್ ಕಪ್ಪಲ್ಲಿ ಮೊಸರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ನಾವು ಫಸ್ಟ್ ಅನ್ನ ಮಾಡಿ ಇಡೋಣ, ಆಮೇಲೆ ಚಿಕನ್ದು ರೆಡಿ ಮಾಡೋಣ. ಮೊದಲು ನಾವು ಅನ್ನ ಮಾಡಿ ಇಟ್ಟರೆ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಇಲ್ಲಿ ಬಿರಿಯಾನಿ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ನಾನೀಗ ಈ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ತಗೊಳ್ತಾ ಇದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಸನ್ಫ್ಲವರ್ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನಾನು ಇದಕ್ಕೊಂದು ಕೊಬ್ಬರಿ ಎಣ್ಣೆ ಹಾಕೋದಿಲ್ಲ, ಬಿರಿಯಾನಿಗೆ ಮಾತ್ರ. ಈಗ ನೋಡಿ, ಸನ್ಫ್ಲವರ್ ಎಣ್ಣೆ ಕೂಡ ಸೇಮ್ ಅಳತೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು, ತುಪ್ಪ ಮತ್ತು ಎಣ್ಣೆ. ಕೆಲವರು ಹೇಳ್ತಾರೆ ಒಟ್ಟಿಗೆ 2 ಹಾಕಬಾರ್ದು ಅಂತ. ಅವರ ಹಲವಾರು ವರ್ಷಗಳಿಂದ ನಾನು ಬಿರಿಯಾನಿ ಮಾಡುವಾಗ 2 ಒಟ್ಟಿಗೆ ಹಾಕ್ತೀನಿ. ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು 2 ನಿಮಿಷ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕಂದ್ರೆ ಟೊಮೆಟೊವನ್ನು ಕೂಡ ಹಾಕಬೇಕು. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಬಿರಿಯಾನಿ ಮಾಡಬೇಕು, ತುಂಬ ಸೂಪರಾಗಿರುತ್ತೆ. ಸುಮ್ಮನೆ ಹೊರಗಡೆ ಎಲ್ಲ ಹೋಗಿ ತಿನ್ನಬೇಡಿ. ಒಳ್ಳೆ ಶುದ್ಧವಾದ ತುಪ್ಪದಿಂದೆಲ್ಲ ಮಾಡಿ, ಡೂಪ್ಲಿಕೇಟ್ ತುಪ್ಪದಿಂದೆಲ್ಲ ಹೊರಗಡೆ ಮಾಡಿ ಕೊಡ್ತಾರೆ. ಹಾಗಾಗಿ ಆರೋಗ್ಯವನ್ನು ಹಾಳು ಮಾಡಬೇಡಿ. ಇವಾಗ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದು 2 ನಿಮಿಷ ಫ್ರೈ ಆಗಬೇಕು. ಎಲ್ಲ ಒಂದು 2 ನಿಮಿಷ ಜೊತೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಹೋಗಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಈ
ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಇಲ್ಲಿ ಒಂದು ಸ್ಪೂನಷ್ಟು ತಗೊಂಡಿದ್ದೇನೆ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಇವಾಗ ಈಗ ಕೈ ಆಡಿಸ್ತಾ ಇರಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಬಿರಿಯಾನಿಗೆ ತಗೊಂಡಿರುವ ಎಲ್ಲ ಮಸಾಲೆಗಳನ್ನು ಹಾಕಿ, ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಎಲ್ಲವನ್ನು ಹಾಕಿ ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಹಾಗೆ ಇನ್ನೊಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಚಿಕ್ಕ ಸ್ಪೂನಲ್ಲಿ ತಗೊಂಡಿರೋದು ನಾನು. ಇದೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಟಿರೋದು. ಜೀರಾ ಪುಡಿ, ಆಮೇಲೆ ಚಿಕನ್ ಮಸಾಲೆ ಪುಡಿ, ಗರಂ ಮಸಾಲೆ, ಇದನ್ನು ಒಂದು ದೊಡ್ಡ ಪಿಂಚಷ್ಟು, 1 ಪಿಂಚ್ ಹಾಕಿದರೆ ಸಾಕು. ಇದರಲ್ಲಿ 3 ಪೌಡರ್ ಕೂಡ ಇದೆ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ 1-2 ನಿಮಿಷ ಫ್ರೈ ಮಾಡಿದ್ದಾನೆ ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಹಾಗೆ 1 ಪಿಂಚ್ ಪೆಪ್ಪರ್ ಪುಡಿ, ಎಲ್ಲ ಚೂರು ಹಾಕಬೇಕು. ಮಸಾಲೆಗಳು ಜಾಸ್ತಿ ಆದರೆ ಬಿರಿಯಾನಿ ತಿನ್ನಲಿಕ್ಕೆ ಒಂಥರ ಆಗುತ್ತೆ ಅಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ 1 ಕಪ್ ಮೊಸರನ್ನು ಕೂಡ ಹಾಕಿ ಸಿಮ್ಮಲ್ಲಿಡಬೇಕು. ಸಿಮ್ಮಲ್ಲಿಟ್ಟು 1-2 ನಿಮಿಷ ಫ್ರೈ ಆಗಬೇಕು. ಫ್ರೈ ಲೆಕ್ಕಲ್ಲ 2-2 ನಿಮಿಷ ಅಂತ ಇಟ್ಟರೆ ಸಾಕು. ನಾನು ಇವಾಗ ಈ ಗ್ಲಾಸಲ್ಲಿ ಅಲ್ವಾ ಅಕ್ಕಿ ತಗೊಂಡಿರೋದು, 3 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 3-4 ಗ್ಲಾಸ್ ಅಷ್ಟೇ ನೀರು ಹಾಕ್ತೀನಿ, ಜಾಸ್ತಿ ಹಾಕೋಲ್ಲ. ಯಾಕೆಂದರೆ ಒಂದು 70% ಅಷ್ಟೇ ಇದು ಬೇಯಬೇಕು. ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ 3, ನಂತರ ಸ್ವಲ್ಪ ಒಂದು 1/4 ಕೆಳಗಡೆ ನೀರು ಹಾಕ್ತೀನಿ ನಾನು, ಕರೆಕ್ಟಾಗಿ ಬರುತ್ತೆ. ಇವಾಗ ಉಪ್ಪನ್ನು ಕೂಡ ಸೇರಿಸ್ಬೋದು. ಅನ್ನ ಉಪ್ಪು ಇಳಿಬೇಕಲ್ವ, ಹಾಗಾಗಿ ಇದು ಮುಚ್ಚಿಟ್ಟು ಚೆನ್ನಾಗಿ ಕುದೀಲಿ. ಮುಚ್ಚಿಟ್ರೆ ಬೇಗ ಕುದಿಯುತ್ತೆ ಇದು. ಹೀಗೆ ಮುಚ್ಚಿಡೋಣ. ಬಿರಿಯಾನಿಗೆ ರೈಸ್ ಮಾಡುವ ನೀರು ಕುದೀತಾ ಇದೆಯಂತ ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಎಲ್ಲ ಬಿಸಿ ಪಾತ್ರ ಕೈಯಲ್ಲೇ ತೆಗಿತಾ ಇದ್ದೀನಿ ನೋಡಿ, ಅಭ್ಯಾಸ ಆಗೋಗಿದೆ. ಇವಾಗ ನೋಡಿ ಫುಲ್ಲಲ್ಲಿದೆ ಅಲ್ವಾ ನಮ್ಮ ಏನಿದು ಫ್ಲೇಮ್. ಈಗ ನಾನು ಈ ಅಕ್ಕಿನ ಹಾಕ್ತಾಯಿದ್ದೀನಿ. ಫುಲ್ಲಲ್ಲಿರುವಾಗ ಅಕ್ಕಿನ ಹಾಕಿ ಚೆನ್ನಾಗಿ ಕಲಸಬೇಕು. ಕಲಸಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಬೇಕು. ಯಾಕಂದರೆ ನಾವು ನೀರಿನ ಅಳತೆ ಅಕ್ಕಿ ಎಷ್ಟು ಹಾಕಿರೋದಲ್ಲ, ಇನ್ನೊಂದು ಸ್ವಲ್ಪ 1-2-3 ಸ್ಪೂನ್ ಜಾಸ್ತಿ ಹಾಕಿದ್ದೀನಿ. ಇವಾಗ ಈ ಫ್ಲೇಮಲ್ಲಿ ಇಟ್ಟರೆ ಸರಿ ಹೋಗಲ್ಲ, ಹಾಗಾಗಿ ನಾವು ಇದನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲಿಟ್ಟು ಮಾಡಬೇಕು. ಒಂದು 60-70% ಅಷ್ಟು ಬೆಂದರೆ ಸಾಕು, ಮಿಕ್ಕಿದ್ದು ಚಿಕನ್ ಜೊತೆ ಬೇಯಬೇಕು. ಇಲ್ಲಿ ಬಿರಿಯಾನಿ ಚಿಕನ್ ಪೀಸ್ ರೆಡಿ ಮಾಡಿಟ್ಟಿದ್ದೀನಿ. ಇದು ಬ್ರಾಯ್ಲರ್ ಚಿಕನ್, ಇದು ಸ್ಕಿನ್ ಔಟ್ ಮಾಡಿ ನೋಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಒಂದೊಂದನ್ನೇ ತೊಳೆದು ನಂತರ 3 ಸಲ ತೊಳೆದು ಇಟ್ಟಿದ್ದೀನಿ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣ ಬೆರೆಸಿ ಇಟ್ಬಿಡೋಣ ಸೈಡಲ್ಲಿ. ಇಲ್ಲಾಂದರೆ ಬಿರಿಯಾನಿ ಫುಲ್ಲು ವಾಸನೆ ಬಂದುಬಿಡುತ್ತೆ. ಆಮೇಲೆ ಈ ನೀರನ್ನೆಲ್ಲ ಚೆನ್ನಾಗಿ ಸೋಸಬೇಕು. ಇದರಲ್ಲಿ ತೊಳೆದಿಟ್ಟ ನೀರು ಸ್ವಲ್ಪ ಇದೆ, ಇದರಲ್ಲಿ ಇರಲಿ ಒಂದು 5-10 ನಿಮಿಷ. ಈಗ ಅರಿಶಿಣ ಜೊತೆ ಇರಲಿ. ಇದನ್ನು ಎತ್ತಿ ಸೈಡ್ಗೆ ಇಟ್ಬಿಡೋಣ. ಇದು ಬ್ರಾಯ್ಲರ್ ಚಿಕನ್ ಆಗಿರೋದ್ರಿಂದ ನಾನು 3 ವಿಷಲ್ ಹಾಕಿ ಕುಕ್ಕರಲ್ಲಿ ಬೇಯಿಸ್ತೀನಿ. ಈಗ ಬಿರಿಯಾನಿಯ ಚಿಕನ್ ಬೇಯಲಿಕ್ಕೆ ನಾನು ಮಸಾಲೆ 1 ಕಟ್ಟದ ಅರ್ಧ ಭಾಗ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಹಾಗೆ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಬೀಜ, 1 ಚಿಕ್ಕ ಈರುಳ್ಳಿ, ಆಮೇಲೆ ಖಾರ ಕಮ್ಮಿ ಇರುವ 6-7 ಹಸಿಮೆಣಸಿನಕಾಯಿ, 3 ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಒಂದು 5 ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಹುರಿದು ತರಬೇಕು. ಇದು ನಿಮಗೆ ಬೇಕಂದರೆ ಇಲ್ಲಿ ಖಾರ ಎಲ್ಲ ಕಮ್ಮಿ ಮಾಡ್ಬೋದು. ಇದು ಬಹಳ ಖಾರ ಇಲ್ಲ, ಇದು ಕರೆಕ್ಟಾಗಿದೆ. ನಿಮಗೆ ಕೆಲವರಿಗೆ ತೀರಾ ಖಾರ ಆಗದವರು ಇದನ್ನೆಲ್ಲ ಅಳತೆಯನ್ನು ಕಮ್ಮಿ ಮಾಡ್ಬೋದು. ಇಲ್ಲಿ 3 ಗ್ಲಾಸಿಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಇನ್ನೇನು ನಾವು ಆ್ಯಡ್ ಮಾಡೋದಿಲ್ಲ ಇದಕ್ಕೆ, ನಾವೆಲ್ಲ ಆ್ಯಡ್ ಮಾಡಬೇಕಾಗಿರೋದಿಲ್ಲ. ಬಿರಿಯಾನಿ ಅನ್ನಕ್ಕೆ ನಾವು ಮಾಡಿದ್ದೀವಿ, ಹಾಗಾಗಿ ಇದನ್ನು ಇವಾಗ ಹುರಿದು ಬಿಟ್ಟು ರುಬ್ಬಿ ತರಬೇಕು.
ಇನ್ನೆಲ್ಲ ಎಣ್ಣೆಯಲ್ಲಿ ಹುರಿದು ಕೊನೆಯಲ್ಲಿ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಬೇಕು. ಇದು ಬಿಸಿ ಆರಿದ ನಂತರ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಮಧ್ಯದಲ್ಲಿ ಒಂದು ಸಲ ಈ ಥರ ಕಲಸಬೇಕು. ಈ ಥರ ಕಲಸಿ ಎಲ್ಲದಕ್ಕೂ ಉಪ್ಪು ಹರಡಬೇಕಲ್ವ, ಹಾಗಾಗಿ ಇನ್ನೊಂದು 5 ನಿಮಿಷ ಹೀಗೆ ಬೆಂದಾಗ ಒಂದು 70% ಅಷ್ಟು ಬೇಯುತ್ತೆ. ಆಮೇಲೆ ನಮ್ಮ ಚಿಕನ್ ಮಸಾಲೆಗೆಲ್ಲ ಇವಾಗ ರುಬ್ಬಿ ರೆಡಿ ಮಾಡೋಣ. ಈಗ ಬಿರಿಯಾನಿ ಚಿಕನ್ನ ನಾವು ಕುಕ್ಕರಲ್ಲಿ ಬೇಯಿಸಬೇಕು. ಒಂದು 3 ವಿಷಲಿಗೆ ಬೇಯಿಸಿದರೆ ಸಾಕು. ನಾನು ಬಿರಿಯಾನಿ ಪೀಸ್ಗೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ನಮ್ಮ ಮಸಾಲೆ ಹಾಕಿ ಇದನ್ನು ಬೇಯಿಸಬೇಕು. ಮತ್ತೆ ನಾವು ಎಣ್ಣೆ ಹಾಕ್ತಾ ಹೋದರೆ ಎಣ್ಣೆ ಅಂಶ ಬಿರಿಯಾನಿಗೆ ಜಾಸ್ತಿ ಆಗುತ್ತೆ ಅಂತ ನಾನು ಇವಾಗ ಹಾಗೇ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಹಾಕಬೇಕು. ಉಪ್ಪು ಚೆನ್ನಾಗಿ ಅಂದರೆ ರುಚಿಗೆ ತಕ್ಕ. ಆಮೇಲೆ 1 ಪ್ಯಾಕೆಟ್ ಉಪ್ಪು ಹಾಕಬೇಡಿ. ಸರಿತಾ ಹೇಳಿದ್ಲು ನಮಗೆ ಉಪ್ಪು ಹಾಕಲಿಕ್ಕೆ, ನಾವು ಉಪ್ಪು ಹಾಕಿದ್ದೀವಿ ಅಂತ ಹೇಳಿದರೆ ನಾನಲ್ಲ ಹೊಣೆ. ನೋಡಿ ಇಷ್ಟು ಹಾಕಿದ್ದೀನಿ ಉಪ್ಪು. ಇಲ್ಲಿ ಕೂಡ ನೀವು ನೀರಿನ ಲೆಕ್ಕ ಇಟ್ಕೊಳ್ಬೇಕು. ಈಗ ನಾವು ಅಲ್ಲಿ 3 ಗ್ಲಾಸ್ ನೀರು ಹಾಕಿದ್ದೀವಲ್ವ, ಇದರಲ್ಲಿ ಕೂಡ ಒಂದು 2 ಗ್ಲಾಸಷ್ಟು ನೀರಿದೆ. 5 ಗ್ಲಾಸ್ ನೀರಾಯಿತು 3 ಗ್ಲಾಸ್ ಅಕ್ಕಿಗೆ. ಇವಾಗ ಮತ್ತೆ ಅರ್ಧ ಲೋಟ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದು ಅರ್ಧ ಲೋಟದಷ್ಟು ಚಿಕನ್ ನೀರನ್ನು ಬಿಟ್ಕೊಳುತ್ತಲ್ವ, ಆಗ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಒಟ್ಟು ಬಿರಿಯಾನಿ ಮಸಾಲೆ, ಚಿಕನ್ ಬಿಡುವ ನೀರು ಎಲ್ಲ ಸೇರಿಸಿ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಕರೆಕ್ಟಾಗುತ್ತೆ. ಇವಾಗ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲಿಗೆ ಬೇಯುತ್ತೋ ಅಷ್ಟು ವಿಸಿಲಿಗೆ, ನಮ್ಮ ಕುಕ್ಕರಲ್ಲಿ ಇದು ಚಿಕನಿಗೆ ಒಂದು 3 ವಿಸಿಲ್ ಸಾಕಾಗುತ್ತೆ. ಇನ್ನು ದೊಡ್ಡ ಪೀಸ್ ಮಾಡಿದರೆ 4 ವಿಸಿಲ್ ತಗೊಳ್ಬೇಕು. ಈಗ ಇದನ್ನು ನಾನು ಬೇಯಿಸ್ಕೊಂಡು ಬರ್ತೀನಿ. 3 ವಿಸಿಲ್ ತಗೊಳ್ಬೇಕೀಗ. 3 ವಿಸಿಲ್ ತಗೊಂಡಾಗ ಚಿಕನ್ ನಮಗೆ ಬಿರಿಯಾನಿಗೆ ಸರಿಯಾಗಿ ಬೆಂದು ಸಿಗುತ್ತೆ. ನಾನು ಮೊದಲೇ ಹೇಳಿದಾಗೆ ಅವರವರ ಕುಕ್ಕರ್ ಮೇಲೆ ಡಿಪೆಂಡ್. ಆಮೇಲೆ ನಿಮ್ಮ ಕುಕ್ಕರ್ 1 ವಿಸಿಲಿಗೆ ಬೆಂದರೆ ಅಷ್ಟೇ ಸಾಕಾಗುತ್ತೆ. ಎಳೆ ಚಿಕನ್ ಇದು, ಟೆಂಡರ್ ಅಲ್ಲ, ಬ್ರಾಯ್ಲರಲ್ಲಿ ಎಳೆ ಚಿಕನ್. ಹಾಗಾಗಿ ನಾನಿಲ್ಲಿ 3 ವಿಸಿಲ್ ತಗೊಳ್ಳೋದು. ನಂತರ ಅದರ ಆವಿ ಹೋಗೋ ತನಕ ಹಾಗೆ ಬಿಟ್ಟುಬಿಡ್ತೀನಿ. ಆಗ ಅಲ್ಲೇ ಬೇಯುತ್ತದು. ಅದು ಸರಿಯಾಗಿ ಬಿರಿಯಾನಿಗೆ ಕರೆಕ್ಟಾಗುತ್ತೆ ನಮ್ಮದು. ಇನ್ನು 1 ವಿಸಿಲಾದರೆ ನಮ್ಮ ಚಿಕನ್ ಬೆಂದು ಹೋಗುತ್ತೆ. ಹಾಗೆ 1 ವಿಸಿಲ್ ಆಗ್ತಾ ಇರಲಿ ಅಲ್ಲಿ. ನಮ್ಮ ಬಿರಿಯಾನಿ ರೈಸ್ ರೆಡಿಯಾಗಿದೆಲ್ಲ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಕೂಡ ಬೆಂದಿದೆ. ಇವಾಗ ಸೇರಿಸಿ ಕಲಸಿ ಒಂದು 5 ನಿಮಿಷ ಅಷ್ಟೇ ನಾವು ಇದನ್ನು ಮತ್ತೆ ಸ್ಟವಲ್ಲಿ ಇಡಬೇಕು. ಯಾಕಂದರೆ ಇದು ಜಾಸ್ತಿ ಬೆಂದೋದ್ರೆ ಚೆನ್ನಾಗಿರೋದಿಲ್ಲ. ಜಾಸ್ತಿ ಬೇಯಬಾರ್ದು ಅಂತಲೇ ನಾನು ಜೀರಾ ರೈಸ್ ಹಾಕಿರೋದು. ಈಗ ಮಿಕ್ಸ್ ಆದಮೇಲೆ ನಮ್ಮ ಈ ಚಿಕನ್ನ ಇವಾಗ ಬೆಂದಿರೋ ಮಸಾಲೆ ಚಿಕನ್ನ ಇದಕ್ಕೆ ಹಾಕಬೇಕು. ಏನಾದರೂ ನಿಮ್ಮ ಕೈ ತಪ್ಪಿ ನೀರು ಜಾಸ್ತಿ ಆದರೆ ಸ್ವಲ್ಪ ನೀರನ್ನು ಬೇಕಾದರೆ ಈ ಚಿಕನ್ನಲ್ಲಿರೋ ನೀರನ್ನು ಪಕ್ಕಕ್ಕೆ ಎತ್ತಿಡ್ಬೋದು. ಯಾಕೆಂದರೆ ನೀರು ಮಾತ್ರ ಆಗಬಾರ್ದು. ನೀರಾದರೆ ಬಿರಿಯಾನಿ ಪಾಯಸ ಆಗುತ್ತೆ. ಹಾಗಾಗಿ ನೀರಿನ ಅಳತೆ ಕರೆಕ್ಟಾಗಿರಬೇಕು. ಹಾಗಾಗಿ
ಫಸ್ಟ್ ಅನ್ನ ಬೇಯುವಾಗ ನೀರು ಕಮ್ಮಿ ಹಾಕಬೇಕು. ಚಿಕನ್ ಬೇಯುವಾಗ ಲೆಕ್ಕಕ್ಕೆ ತೂಕ ಮಾಡಿ ನೀರು ಹಾಕಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು 5 ನಿಮಿಷ ಸ್ಟೌವಲ್ಲಿ ಬೇಯಿಸ್ಬೇಕಾಗುತ್ತೆ. ಅದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ. ಆಗ ನಮಗೆ ಸೂಪರಾದ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ಚಿಕನ್ ಕೂಡ ಬೆಂದಿದೆ, ಉಪ್ಪು ಕೂಡ ಕರೆಕ್ಟ್ ಇದೆ, ಸ್ವಲ್ಪ ನೀರಿದೆ. ಅದು ಈ ಅಕ್ಕಿನೂ ಪೂರ್ತಿ ಬೆಂದಿಲ್ಲಲ್ವ, ಹಾಗಾಗಿ ಸರಿ ಹೋಗುತ್ತೆ ನಮ್ಮ ಬಿರಿಯಾನಿ. ಇದನ್ನು ಇವಾಗ ಒಂದು 5 ನಿಮಿಷ ಸ್ಟವ್ ಮೇಲೆ ಇಟ್ಟು ಬರೋಣ. ಈಗ ಜೊತೆಯಾಗಿ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಉಪ್ಪು ಕೂಡ ಹಾಕಿದ್ದೀನಿ. ಇವಾಗ ನಾನು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ. ಸೂಪರಾಗಿರುವ ಮೊಸರು ಬಜ್ಜಿ ರೆಡಿಯಾಗುತ್ತೆ. ಬಿರಿಯಾನಿ ರೆಡಿ ಆಗ್ತಾಯಿದೆ. ಅಲ್ಲಿ ಅದು ರೆಡಿಯಾಗುವಾಗ ಇಲ್ಲಿ ಇದು ಕೂಡ ರೆಡಿ ಆಯಿತು. ಆಮೇಲೆ ಅದು ಹಾಕಬೇಕು ಇದಕ್ಕೆ. ಇದು ನಮ್ಮ ರಕ್ಷಿತನ ಡೈಲಾಗ್. ಅಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗುವಾಗ ಇಲ್ಲಿ ಮೊಸರು ಬಜ್ಜಿ ರೆಡಿ ಆಯಿತು, ಬೇಕಂದರೆ ಉಪ್ಪು ಹಾಕಬೇಕು, ಅದಕ್ಕೆ ನಾನು ಹೇಳಿದೆ. ಅಲ್ಲಿ ಅದು ರೆಡಿ ಆಗುವಾಗ ಇಲ್ಲಿ ಇದು ರೆಡಿ ಆಯಿತು. ಅದು ಎರಡೂ ರೆಡಿ ಆದಾಗ ಅದು ಹಾಕಬೇಕು. ಈಗ ಅದು ಹಾಕ್ತೀನಿ ನಾನು. ಅಂದರೆ ಅದು ಹಾಕಿದೆ, ಅಂದರೆ ಉಪ್ಪು. ರಕ್ಷಿತ ಇದ್ದರೆ ಹಾಗೆ ಹೇಳ್ತಾಯಿದ್ರು, ಹಾಗೆ ಹೀಗಾಗಿ ರಕ್ಷಿತ ಫೇಮಸ್ ಆಗಿಬಿಟ್ರಲ್ವ. ಒಳ್ಳೆಯದಾಗಲಿ ಪಾಪ, ಯಾರಾದರೂ ಒಳ್ಳೆಯದಾಗಲಿ. ಕೊನೆಯಲ್ಲಿ ಸಣ್ಣ ಈರುಳ್ಳಿ ಒಂದು ಒಗ್ಗರಣೆ ಕೊಟ್ಟೆ. ಹಾಗೆ ನಮ್ಮ ಬಿರಿಯಾನಿ ಕೆಲಸವೂ ಕೂಡ ಮುಗಿಯಿತು. ಸೂಪರಾಗಿ ಬಂದಿದೆ, ಗರಿಯಾಗಿ ಬಂದಿದೆ. ನೀವು ಯಾವುದೇ ಹೋಟ್ಲಲ್ಲಿ ಹೋದರೂ ಇಷ್ಟು ರುಚಿಯಾದ ಬಿರಿಯಾನಿ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ನೋಡಿ. ಎಷ್ಟು ಸೊಗಸಾಗಿ ಬಂದಿದೆ. ಮನೆಯಲ್ಲಿ ಎಲ್ಲರೂ ನೀವು ಮಾಡಿ ನೋಡಬೇಕು. ಹಾಗೆ ಸರಿತಾ ಕುಕ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ಮತ್ತೆ ನನಗೆ ಬರಲಿಕ್ಕಾಗುತ್ತೆ. ಇವಾಗ ನೋಡಿ, ಚಿಕನ್ ಬಿರಿಯಾನಿ ಜೊತೆ ಒಂದು ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಪಟ ಅಂತ ಬೇಗ ಮಾಡಿದೆ. ಅದಷ್ಟು ಚೆನ್ನಾಗಿ ಕೂಡ ಬಂತು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.